काटी हुई चीज को, घर पर लाई हुई चीज को, क्योंकि इसे देखकर दूसरों को भी दर्द होता है और खास करके फिरका परस्ती ताकतों ने इस चीज को लेकर बड़ा करने की कोशिश करते हैं। आज पुलिस डिपार्टमेंट को भी ये आश्वासन देता हूँ कि हमारे मुस्लिम कम्युनिटी की तरफ से खास करके अंजुमन इस्लाम हुबली आज सभी मस्जिदों में एक सर्कुलर पास करके उन्होंने आज ऐलान कराया है कि किसी को दुख न हो, किसी को तकलीफ न हो, ऐसा ईद बनाएगा करो। आने वाले दिनों में ये ओल्ड हुबली का हल्के से हम लोग सभी पुलिस डिपार्टमेंट का साथ देंगे। आप भी हमारा साथ दीजिए। अगर कहीं किसी चूक होती है तो है कि मुतल्ली है, जिम्मेदार हजरात है, हम लोग से रास्ता कायम कर पुलिस डिपार्टमेंट है हमारा साथ देंगे, तो हम भी पुलिस डिपार्टमेंट का हमेशा हमारा साथ रहा है, इंशाल्लाह साथ देंगे। और जो हमारे कमिश्नर का नाम इतना रोशन हुआ है, हम भी उनका नाम में और 4 चांद बढ़ाने की भी कोशिश करेंगे। ನಿಮ್ಮ ಬಗ್ಗೆ ಆಯ್ತು, ನಿಮ್ಮೆಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಎಲ್ಲರಿಗೂ ನಮ್ಗೆ ಗೌರವ ಇದೆ. ನಿಮ್ಮ ಗೌರವ ನಾವು ಕಾಪಾಡಕ್ಕೆ ಎಲ್ಲ ಸದಾ ನಮ್ಮ ಮುಸ್ಲಿಂ ಕಮ್ಯುನಿಟಿ ನಿಮ್ಮ ಜೊತೆ ಐತಿ. ನಿಮ್ಮೆಲ್ಲರೂ ನಾವು ತಪ್ಪಿದ್ರೆ ನೀವು ನಮ್ಗೆ ಸೂಚನೆ ಕೊಡ್ರಿ, ನಮ್ಗೆ ಒಂದು ಯಾರ ಹಿರಿಯರಿಗೆ ಹೇಳ್ರಿ, ನಾವೆಲ್ಲರಿಗೆ ಸ್ವಲ್ಪ ಕರೆಸಿ ತಿಳುವಳಿಕೆ ಮಾತನಾಡಿ ಮತ್ತೊಬ್ಬರಿಗೆ ಮನಸ್ಸು ನೋಡ್ದಂಗಂತ ನಾವು ಹಬ್ಬ ಆಚರಿಸ್ತೀವಿ. ಮತ್ತು ಹಿಂದೆ ಯಾವುದೇ ಹಬ್ಬ ಇರಲಿ ನಾವು ಭಾಳ ಸಹಕಾರ ಕೊಟ್ಟಿವಿ, ಮುಂದೆ ದಿನಗಳಲ್ಲಿ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತೇಳಿ ತಾವಿಲ್ಲಿ ಬಂದಿದ್ದೀರಿ. ಎಲ್ಲರೂ ಇಲ್ಲೇ ನಿಮ್ಮ ಅಭಿಮಾನಿಗಳು ಇದ್ದಾರೆ, ತಾವು ಅವ್ರಿಗೆ ಉದ್ದೇಶ 2 ಮಾತು ಮಾತಾಡ್ಬೇಕಂತ ನಾವು ಕೇಳ್ಬೇಕು. ಅವ್ರಿಗೆ ವಿಶೇಷವಾದ ಧನ್ಯವಾದ. ಯಾಕಂದ್ರೆ ನಾನೇನು ಹೇಳ್ಬೇಕು ಅಂತಿದ್ದೆ ಅದನ್ನೆಲ್ಲ ಅವರೇ ಹೇಳ್ಬಿಟ್ರು. ನಾನೇನೇನು ಹೇಳ್ಬೇಕು ಅಂತಿದ್ದೆ ಅದನ್ನೆಲ್ಲ ಅವರೇ ಹೇಳ್ಬಿಟ್ರು. ಹಂಗಾಗಿ ನಾನು ಹೇಳೋದೇನು ಉಳಿದಿಲ್ಲ. ನಾನು ಇಷ್ಟು ಮಾತ್ರ ಹೇಳ್ಬೋದು. ಇಲ್ಲಿ ಸಿದ್ದಾರೂಢ ಅಜ್ಜರ ದೇವಸ್ಥಾನಕ್ಕೆ ನಾನು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಜನ ಮುಸಲ್ಮಾನ್ ಬಾಂಧವರು ಕೂಡ ಅಲ್ಲಿ ಬಂದು ಅಜ್ಜರ ಆಶೀರ್ವಾದ ತಗೊಂಡು ಹೋಗೋದನ್ನು ನಾನು ನೋಡಿದ್ದೆ. ಅದೇ ರೀತಿ ಇವಾಗಷ್ಟೇ ಬರಬೇಕಾದ್ರೆ ಅಲ್ಲೊಂದು ದರ್ಗಾಗೆ ಹೋಗಿದ್ದೆ. ಅಲ್ಲಿ ದರ್ಗಾಗೆ ಜುಮ್ಮಾ ಮಸೀದಿ ಹತ್ರ ಹೋಗಿದ್ದೆ, ಜಂಗ್ಲಿಪೇಟೆ. ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಹಿಂದೂ ಹೆಣ್ಮಕ್ಳು ಕೂಡ ಅಲ್ಲಿ ಮಕ್ಕಳನ್ನ, ಸ್ವಲ್ಪ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂಥವ್ರನ್ನ, ಮತ್ತೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ವೀಕ್ ಇರುವಂಥವ್ರನ್ನ ಅಂಥವ್ರನ್ನೆಲ್ಲ ಕರ್ಕೊಂಬಂದಲ್ಲಿ ದೇವ್ರದ್ದು ಆಶೀರ್ವಾದ ತಗೊಂಡು ಹೋಗುವಂಥದ್ದು ನಾನು ಗಮನಿಸಿದೆ. ಇದು ಹುಬ್ಬಳ್ಳಿ ಧಾರವಾಡ ಅಂದ್ರೆ ಹಿಂದೂ ಮುಸಲ್ಮಾನರು ಎಲ್ಲ ಜೊತೆಯಲ್ಲಿ ಬಾಳ್ಕೊಂಡು ಒಂದು ಅನ್ಯೋನ್ಯತೆಯಿಂದ ಇರುವಂಥದ್ದು ಈ ಮಣ್ಣಿನ ಶಕ್ತಿ. ಕೆಲವು ಸಂದರ್ಭದಲ್ಲಿ ಕೆಲ ಘಟನೆಗಳು ಮತ್ತು ಕೆಲ ವ್ಯಕ್ತಿಗಳು ಆ ಒಂದು ಸಾಮರಸ್ಯವನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಯಾರು ಕಿವಿಗೊಡಬಾರ್ದು. ಮುಖ್ಯವಾಗಿ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಅದ್ರ ಜೊತೆಗೆ ನಾವು ಮತ್ತೆ ಈ ಸಭೆಗಳನ್ನ ಮಾಡ್ಲಿಕ್ಕಾಗಲ್ಲ. ಮುಂದೆ ಇಂಡಿಪೆಂಡೆನ್ಸ್ ಡೇ ಬರುತ್ತೆ, ಗಣರಾಜ್ಯೋತ್ಸವ ಬರುತ್ತೆ, ಅದೇ ರೀತಿ ಹೋಳಿ ಹುಣ್ಣಿಮೆ ಹಬ್ಬ ಬರುತ್ತೆ, ಆಮೇಲೆ ಗಣೇಶ ಹಬ್ಬ ಬರುತ್ತೆ, ದಸರಾ ದೀಪಾವಳಿ ಬರುತ್ತೆ, ಕ್ರಿಸ್ಮಸ್ ಬರುತ್ತೆ, ಹೊಸ ವರ್ಷ ಬರುತ್ತೆ. ಈ ಎಲ್ಲಾ ಸಂದರ್ಭದಲ್ಲೂ ಎಲ್ಲರೂ ಕೂಡಿ ಎಲ್ಲರ ಹಬ್ಬಗಳನ್ನ ಆಚರಣೆ ಮಾಡುವಂಥದ್ದು ಆಗ್ಬೇಕು. ಯಾಕಂದ್ರೆ ನಮ್ಮ ಭಾರತ ದೇಶ ಏನಿದೆ, ಈ ಭಾರತ ದೇಶ ನಮ್ಮ ಕುವೆಂಪು ಅವ್ರ ಮಾತಲ್ಲಿ ಹೇಳೋದಾದ್ರೆ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದು. ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಎಲ್ಲಾ ಜಾತಿ ಧರ್ಮದವರು ಇಲ್ಲಿ ಅನ್ಯೋನ್ಯವಾಗಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬದುಕಲಿಕ್ಕೆ ಅವಕಾಶ ಇರುವಂತಹ ದೇಶ ನಮ್ಮ ದೇಶ. ಈ ದೇಶದ ಪ್ರತಿಯೊಬ್ಬರು ಕೂಡ ಒಂದು ಅಭಿಮಾನ ಮತ್ತು ದೇಶ ಪ್ರೇಮವನ್ನ ಒಂದು ಭಾವೈಕ್ಯತೆಯಲ್ಲಿ ಇರೋದ್ರ ಮುಖಾಂತರ ವ್ಯಕ್ತಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಂತ ಒಬ್ಬ ವಿದ್ಯಾರ್ಥಿಗೆ ಚಾಕು ಹಾಕ್ಬಿಟ್ಟು ಅದರಿಂದ ಕೊಲೆ ಆಯ್ತು. ನೋಡಿದಿರಲ್ಲ 6ನೇ ಕ್ಲಾಸ್ ಹುಡುಗ ಒಬ್ಬ ಕೊಲೆ ಮಾಡಿದ್ದು. ಸೊ ಆ ತರದ್ ನಮ್ಮ ಏರಿಯಾಗಳಲ್ಲಿ, ನಮ್ಮ ಮನೆಗಳಲ್ಲಿ ಆಗ್ಬಾರ್ದು ಅಂತಂದ್ರೆ ವಿದ್ಯಾರ್ಥಿಗಳು ಮತ್ತೆ ಮಕ್ಕಳೇನಿದ್ದಾರೆ ಅವ್ರಿಗೆ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾ, ಆಮೇಲೆ ಈ ವೈಲೆನ್ಸ್, ಇದರಿಂದ ಎಲ್ಲ ದೂರ ಇಡ್ಬೇಕು, ಮೊಬೈಲ್ ಇಂದ ದೂರ ಇಡ್ಬೇಕು. ಮಾಡ್ತಿರಲ್ಲ ಆ ಕೆಲಸ. ಅದೇ ರೀತಿ ಇತ್ತೀಚೆಗಷ್ಟೇ ತಾವು ನೋಡಿದ್ರೆ ಅಶೋಕ್ ನಗರದಲ್ಲಿ ಒಂದು 4.5 ವರ್ಷ ಮಗುದು ಒಬ್ಬ ಅಪರಿಚಿತ ವ್ಯಕ್ತಿ ಎತ್ಕೊಂಡು ಹೋಗ್ಬಿಟ್ಟು ಕೊಲೆ ಮಾಡಿದ್ದ. ಆ ತರದ್ ಆಗ್ಬಾರ್ದು ಅಂದ್ರೆ ಮನೆಗೆ CCTV ಹಾಕ್ಸ್ಲಿಕ್ಕೆ ಆಗಲ್ಲ, ಯಾರಿಗೂ ಆಗಲ್ಲ, ಕಾರ್ಪೊರೇಷನ್ಗೂ ಆಗಲ್ಲ, ಡಿಪಾರ್ಟ್ಮೆಂಟ್ಗೂ ಆಗಲ್ಲ, ಮನೆಗೂ ಪೊಲೀಸರು ನೇಮಿಸ್ಲಿಕ್ಕೆ ಆಗಲ್ಲ. ಹಂಗಾಗಿ ಯಾರು ಪ್ರತಿ ಏರಿಯಾದಲ್ಲಿ ಇದ್ದೀರಿ ಅವರು ತಮ್ಮ ವ್ಯಾಪ್ತಿಯಲ್ಲಿರುವಂತ, ತಮ್ಮ ಸುತ್ತಮುತ್ತ, ಮನೆ ಸುತ್ತಮುತ್ತ, ತಮ್ಮ ಗಲ್ಲಿಯಲ್ಲಿ ಇರುವಂತವ್ರು ಯಾರಾದ್ರೂ ಅಪರಿಚಿತರು ಬಂದಂತ ಸಂದರ್ಭದಲ್ಲಿ ಯಾರು ಏನು ಅಂತ ಕೇಳಿದ್ರೆ ಅಂತವ್ರು ಬರೋದು ಕಮ್ಮಿ ಆಗುತ್ತೆ. ಆತರ ಯಾರಾದ್ರೂ ವಿಕೃತಿ ಇರುವಂತವ್ರು, ವಿಕೃತ ಮನಸ್ಸಿರುವಂತವ್ರು ಅಫೆನ್ಸ್ ಮಾಡ್ತಾರೆ. ಅಟ್ಲೀಸ್ಟ್ ನಮ್ಮಿದ್ರಲ್ಲಿ ಮಾಡ್ದಂಗೆ ನಾವು ರಕ್ಷಣೆ ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ನಾನಾದ್ರೂ ಭಾವಿಸ್ತೀನಿ. ಮತ್ತೆ ಸಾಕಷ್ಟು ಸಂದರ್ಭದಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ, ಎಲ್ಲ ಈ ಏರಿಯಾಗಳಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ. ಚಿಕ್ಕ ಮನೆಗಳಲ್ಲಿ ಬಹಳ ಜನ ಇರ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳನ್ನ ರಸ್ತೆ ಮೇಲೆ ಬಿಟ್ಟಿರ್ತಾರೆ ಹೆಚ್ಚೆಚ್ಚು. ಆ ಸಂದರ್ಭದಲ್ಲಿ ಈ ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡು, ಫೋನಲ್ಲಿ ಮಾತಾಡ್ಕೊಂಡು ವೇಗವಾಗಿ ಗಾಡಿಲಿ ಬರ್ಬೇಕಾದ್ರೆ ಮಕ್ಕಳಿಗೆ ಯಾರಿಗಾದ್ರೂ ತಗಲಿ ಅಥವಾ ದೊಡ್ಡವ್ರಿಗೆ ಯಾರಿಗಾದ್ರೂ ತಗಲಿ ಅಪಘಾತಗಳಾಗೋ ಸಾಧ್ಯತೆ ಇರುತ್ತೆ. ಅದಾಗಬಾರ್ದು ಅಂತಂದ್ರೆ ಸ್ವಲ್ಪ ಎಲ್ಲ ಗಮನ ಹರಿಸಬೇಕು. ಮತ್ತೆ ಮಕ್ಕಳನ್ನೇನಿದೆ ಸಂಜೆ 4-4:30 ಸ್ಕೂಲಿಂದ ಬಂದ ತಕ್ಷಣ ಒಳಗೆ ಕುಂಡಿಸ್ಕೊಳ್ಳಿ.
ಒಂದು ಅರ್ಧ ಗಂಟೆ ಆಟ ಆಡಕ್ ಬಿಟ್ಟು ಮನೆ ಒಳಗೆ ಕುಂಡ್ರಿಸಿ ಓದಕ್ಕೆ ಸ್ಟಾರ್ಟ್ ಮಾಡಿಸಿ. ಒಂದು 4-5 ದಿವಸ, ಒಂದು ವಾರ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಆಮೇಲೆ ತಂತಾನೆ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಎಲ್ಲಾ ಕಡೆ ಹೇಳ್ತೀನಿ, ಮುಂದೆ ಯಾವ್ದಾದ್ರು ಈ ತರ ಸಭೆ ಮಾಡುವಂತ ಸಂದರ್ಭದಲ್ಲಿ, ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಕಮಿಷನರ್ ಕರೆಯೋಣ, DC ಕರೆಯೋಣ, SP ಕರೆಯೋಣ ಅನ್ನುವಂಥದ್ದು ಆಗ್ಬಾರ್ದು. ಈ ಏರಿಯಾದಲ್ಲಿ, ನಿಮ್ಮ ಏರಿಯಾದಲ್ಲೇ ನಿಮ್ಮ ಮನೆ ಮಕ್ಕಳೇ ಯಾರಾದ್ರೂ ಒಂದು ಒಳ್ಳೆ ಸಾಧನೆ ಮಾಡಿದ್ರೆ ಅವ್ರನ್ನೇ ಅತಿಥಿಗಳಾಗಿ ಕರೆಸುವಂತ ಸಂದರ್ಭ ಎದುರಾಗಬೇಕು. ನಮ್ಮ ಏರಿಯಾದಲ್ಲಿ ಒಬ್ಬ ಯಾರೋ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ, ನಮ್ಮ ಏರಿಯಾ ಹುಡುಗ ಯಾರೋ ಒಬ್ಬ ಡಾಕ್ಟರ್ ಆಗಿದ್ದಾನೆ, ನಮ್ಮ ಏರಿಯಾ ಹುಡುಗ ಯಾರೋ ಒಬ್ಬ ಒಂದೇನೋ KS ಆಫೀಸರ್ ಆಗಿದ್ದಾನೆ, ಅಂತವ್ರನ್ನ ಗೆಸ್ಟ್ ಆಗಿ ಕರೆಯೋಣ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಲಿ. ಬಹಳ ಒಳ್ಳೆಯ ಒಂದು ಜಾಗದಲ್ಲಿ ಇದೀರಿ. ನಾವೆಲ್ಲ ಚಿತ್ರದುರ್ಗದಲ್ಲಿ ಹುಟ್ಟು ಬೆಳೆದಿದ್ದು ಏರಿಯಾ ನೋಡ್ಬಿಟ್ರೆ ಇವರು ಅಲ್ಲಿ ಹುಟ್ಟು ಬೆಳೆದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ರ ಅನ್ನೋ ಟೈಪ್ ನಿಮ್ಗೆ ಅನ್ಸುತ್ತೆ. ಯಾಕಂದ್ರೆ ಚಿಕ್ಕದೊಂದು ಹೌಸಿಂಗ್ ಬೋರ್ಡ್ ಕಾಲೋನಿ ನಾವಿದ್ದಂಥವ್ರು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿರುವಂತಹ ಶಾಲೆಗಳಿರ್ಬೋದು, ಕಾಲೇಜ್ಗಳು ಇರ್ಬೋದು, ಇವತ್ತಿನ ಒಂದು ತಂತ್ರಜ್ಞಾನದ ಯುಗದಲ್ಲಿ ನಮಗೆ ಮೊಬೈಲ್ಗಳಲ್ಲಿ ಸಿಗುವಂತ ಮಾಹಿತಿ ಇರ್ಬೋದು, ಇದನ್ನೆಲ್ಲ ಸಕಾರಾತ್ಮಕ ಉಪಯೋಗ ಮಾಡ್ಕೊಂಡ್ರೆ ಖಂಡಿತ ಮನೆಯಲ್ಲೂ ಒಂದೊಂದು ಸಾಧನೆ ಮಾಡುವಂತ ಮಕ್ಕಳನ್ನ ತಯಾರು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯವಾಗಿ ಹೆಣ್ಮಕ್ಳು ಏನಿದ್ದಾರೆ, ಹೆಣ್ಮಕ್ಳಿಗೆ ಸ್ವಲ್ಪ ಚೆನ್ನಾಗಿ ಓದಿಸಿ. ನೋಡಿ, ಅವ್ರಿಗೆ 7ನೇ ಕ್ಲಾಸ್ ಓದ್ತಾ ಇದೆಯಂತೆ, ಇನ್ನೊಂದು ಆ ಕಡೆ ಅಲ್ಲಿ ಮಾತಾಡಿಸ್ತಾ ಇದೆ, SLC ಓದ್ತಾ ಇದೆ, ನೆಕ್ಸ್ಟ್ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ. ಸೊ ಹೆಣ್ಮಕ್ಳಿಗೆ ಇನ್ನೂ ಬಹಳ ಶ್ರದ್ಧೆಯಿಂದ ಆ ಕೆಲಸ ಕೂಡ ಆಗ್ಲಿ. ಅಲ್ತಾಫ್ ಅವರು ಇದೊಂದು ಇನಿಷಿಯೇಟಿವ್ ತಗೋಬೇಕು. ನಿಮ್ಮ ಏರಿಯಾದಲ್ಲಿ ಏನು ಎಜುಕೇಶನ್ ಅಲ್ಲಿ ಬ್ಯಾಕ್ ವರ್ಕ್ ಇರ್ತಾರೆ, ಈಗ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಮುದಾಯ ಎಲ್ಲಿ ಹೆಚ್ಚಿದೆ ಅಲ್ಲಿ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದಿರುವಂತದ್ದು ನಾವು ನೋಡ್ತಾ ಇದೀವಿ. ಸುಮ್ಮನೆ ಹೆಸರಿಗೆ 10ನೇ ಕ್ಲಾಸ್ ಆಗಿದೆ, IT ಆಗಿದೆ, ಡಿಪ್ಲೊಮಾ ಆಗಿದೆ ಅಥವಾ PUC ಆಗಿದೆ ಅಂತಂದ್ರೂ ಆ ಕ್ವಾಲಿಟಿ ಎಜುಕೇಶನ್ ಪಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗಿರ್ತಾರೆ. ಹಂಗಾಗಿ ಸ್ವಲ್ಪ ಹೆಚ್ಚೆಚ್ಚು ಇವಾಗ ಮದ್ರಾಸಗಳಲ್ಲೂ ಸಾಕಷ್ಟು ಕಡೆ ನಾನು ನೋಡಿದೆ, ಅಲ್ಲಿ ಕೂಡ ಈ ತರ ಸ್ವಲ್ಪ ಎಜುಕೇಶನ್ ಓರಿಯೆಂಟೇಷನ್ ಇರುವಂತದ್ದು, ಆಮೇಲೆ ನಾಳೆ ಏನಾದ್ರು ಸ್ಕಿಲ್ಸ್ ಅಕ್ವಿಷನ್ ಮಾಡ್ಕೊಳ್ಳುವಂಥದ್ದು, ಹೆಣ್ಮಕ್ಳಿಗೆ ನಾಳೆ ದಿನ ಏನಾದ್ರು ಸಮಸ್ಯೆ ಆದಾಗ ಸ್ವಂತ ದುಡಿಮೆ ಮಾಡ್ಲಿಕ್ಕೆ ಏನಾದ್ರು ಅವಕಾಶ ಆಗುವಂಥದ್ದು, ಆ ಥರದ್ದೆಲ್ಲ ಸ್ವಲ್ಪ ನೀವು ಫೋಕಸ್ ಮಾಡೋದ್ರ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅಂತ ನಾನದು ಒಂದು ಅಭಿಪ್ರಾಯ ಮತ್ತು ಸಲಹೆಯನ್ನು ಅಲ್ತಾಫ್ ಅವರು ನಮಗೆ ಬಹಳ ಆಪ್ತರು. ಯಾಕಂದ್ರೆ ಯಾವುದೇ ಒಂದು ವಿಷಯ ನಮ್ಮ ಹುಬ್ಬಳ್ಳಿ ಭಾಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಅದರಲ್ಲೂ ಅಲ್ಪಸಂಖ್ಯಾತರ ಸಂಬಂಧ ಇದ್ದಂಥ ವಿಷಯಗಳಲ್ಲಿ ನಾವು ಅವ್ರಿಗೆ ನೇರವಾಗಿ ಮಾತಾಡಿ ಏನಿದೆ ಏನಿಲ್ಲ ಅಂತ ತಿಳ್ಕೊತೀವಿ. ಮತ್ತೆ ಏನಾಗಬೇಕು ಅನ್ನೋಂಥದ್ದು ನಾವು ಹೇಳಿದಂಥ ಸಂದರ್ಭದಲ್ಲಿ ನಾವೇನು ನಿರೀಕ್ಷೆ ಮಾಡಿರ್ತೀವೋ ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನು ಸದಾ ಕೊಡ್ತಾ ಬಂದಿದ್ದಾರೆ. ಅವರಾಗಿರ್ಬೋದು, ನಮ್ಮ ಹಿಂಡಸ್ಕೇರಿ ಸಾಹೇಬ್ ಇರ್ಬೋದು, ಪ್ರತಿಯೊಬ್ಬರು ಕೂಡ. ಹಂಗಾಗಿ ಇದೇನು ಸಿದ್ದಾರೂಢ ಅಜ್ಜರ ಆಶ್ರಯದಲ್ಲಿ ಅವರೊಂದು ಆಶೀರ್ವಾದದಲ್ಲಿ ಇರುವಂತ ಜಾಗ ಇದೆ, ಶಿಶುನಾಳ ಶರೀಫ್ ಓಡಾಡಿರೋ ಜಾಗ ಇದೆ, ದಾರಾ ಬೇಂದ್ರೆ ಅಜ್ಜರು ಓಡಾಡಿರೋ ಜಾಗ ಇದೆ. ಈ ಜಾಗದ ತೂಕ ಏನಿದೆ ಅದನ್ನ ಇನ್ನೂ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಮಾತನ್ನು ನಾನು ಹೇಳಲೇಬೇಕು. ಅಲ್ತಾಫ್ಗೂ ಹೇಳ್ತಾ ಇದ್ದೆ, ಕಳೆದ 10-11 ತಿಂಗಳಲ್ಲಿ ನಾನು ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಹುಬ್ಬಳ್ಳಿ ಧಾರವಾಡ ಬಹಳ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲ ಜಾತಿ ಸಮುದಾಯದವರು ಬಹಳ ಅನ್ಯೋನ್ಯತೆ ಇದ್ದಾರೆ, ಯಾವುದೂ ಘಟನೆಗಳಾಗಿಲ್ಲ. ಮತ್ತೆ ಅತ್ಯಂತ ಉತ್ತಮ ಕಾನೂನು ಸುವ್ಯವಸ್ಥೆ ನಾವು ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರದ್ದು ಸಹಕಾರ ಇದೆ. ಹಿಂದೂಗಳಿರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಜೈನ್ಸ್ ಇರ್ಬೋದು, ಎಲ್ಲ ಸಮುದಾಯದವರು, ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು, ಎಲ್ಲ ಆರ್ಗನೈಸೇಷನ್ ಅವರು ಒಳ್ಳೆಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ಮತ್ತೊಮ್ಮೆ ಇಲ್ಲಿ ನಿಮ್ಮೆಲ್ಲರ ಇದರಲ್ಲಿ ನಾನು ಅಪೇಕ್ಷೆ ಪಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.